ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಕೆರೆಗಳಿಗೆ ತಕ್ಷಣ ನೀರು ತುಂಬಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕಾರ್ಯಕರ್ತರು ಹಾನಗಲ್ ಪಟ್ಟಣದಲ್ಲಿ ನೀರಾವರಿ ಇಲಾಖೆ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಅಧಿಕಾರಿಗಳು ಮನವಿ ಸ್ವೀಕರಿಸಿದ್ದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಆರೋಪಿಸಿದ ಪ್ರತಿಭಟನಾಕಾರರು ವರದಾ ನದಿಯಲ್ಲಿ ನೀರಿನ ಹರಿವು ಕಡಿಮೆಯಾಗುವ ಮುನ್ನವೇ ಕೆರೆಗಳನ್ನು ಭರ್ತಿ ಮಾಡುವಂತೆ ಒತ್ತಾಯಿಸಿದರು. ಹಾವೇರಿ ಜಿಲ್ಲೆಯ ಹಾನಗಲ್ ಪಟ್ಟಣದಲ್ಲಿ ರೈತರು ನೀರಿಗಾಗಿ ಮತ್ತೊಮ್ಮೆ ಬೀದಿಗಿಳಿದಿದ್ದಾರೆ. ಬಾಳಂಬೀಡ ಏತ ನೀರಾವರಿ ಯೋಜನೆಯಿಂದ ತಾಲೂಕಿನ ಕೆರೆಗಳಿಗೆ ತಕ್ಷಣ ನೀರು ತುಂಬಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಹಾನಗಲ್ ತಾಲೂಕು ಘಟಕದ ನೇತೃತ್ವದಲ್ಲಿ ನೀರಾವರಿ ಇಲಾಖೆ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ಕಳೆದ ಒಂದು ವಾರದ ಹಿಂದೆಯೇ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದರು. ಈ ವರ್ಷ ಮಳೆ ಪ್ರಮಾಣ ಕಡಿಮೆಯಾಗುವ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ವರದಾ ನದಿಯಲ್ಲಿ ನೀರಿನ ಹರಿವು ಕುಸಿಯುವ ಮುನ್ನವೇ ಕೆರೆಗಳನ್ನು ಭರ್ತಿ ಮಾಡಬೇಕೆಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಮಳೆ ಕೊರತೆಯ ಮುನ್ಸೂಚನೆ ಇದ್ದರೂ ನೀರಾವರಿ ಇಲಾಖೆ ಯಾವುದೇ ಪೂರ್ವ ಸಿದ್ಧತೆ ಕೈಗೊಂಡಿಲ್ಲ ಎಂದು ಆರೋಪಿಸಿದ ರೈತ ಮುಖಂಡರು ರೈತರ ಹಿತದೃಷ್ಟಿಯಿಂದ ತಕ್ಷಣ ನೀರು ಹರಿಸುವಂತೆ ಸರ್ಕಾರ ಹಾಗೂ ಅಧಿಕಾರಿಗಳಿಗೆ ಆಗ್ರಹಿಸಿದರು. ಹಾವೇರಿ ಜಿಲ್ಲೆ ಕೃಷಿ ಪ್ರಧಾನವಾದ ಜಿಲ್ಲೆ. ಇಲ್ಲಿ ವ್ಯವಸಾಯ ಬಿಟ್ಟು ಬೇರೆ ಏನೂ ಇಲ್ಲ. ಅಂಥದ್ರೊಳಗೆ ಈ ವರ್ಷ ಮುನ್ಸೂಚನೆ ಹವಾಮಾನ ಇಲಾಖೆ ಮುನ್ಸೂಚನೆ ಪ್ರಕಾರ ಬರಗಾಲ ಬರ್ತೈತಿ ಅಂತ ಮೊದಲೇ ಹೇಳ್ಯಾರ. ಇಷ್ಟಿದ್ದು ಕೂಡ ಜೂನ್ 10ಕ್ಕೆ ರೈತ ಹುತಾತ್ಮ ದಿನಾಚರಣೆ ಮಾಡೋ ದಿವಸ ನಮ್ಮ ಏನು ಕೆರೆ ಕಟ್ಟಿ ಅದಾವು ಅವನ್ನೆಲ್ಲ ತುಂಬಿಸ್ಬೇಕಾದ್ರೆ ಯಾವ್ಯಾವ ಯೋಜನೆಗಳದಾವು ಆ ಎಲ್ಲ ಯೋಜನೆಗಳನ್ನು ಈಗ ಚೆಕ್ ಮಾಡಿ ಇಟ್ಕರಿ. ನಿಮ್ಮ ಮೋಟ್ರ ಸರಿ ಐತೆ ಇಲ್ಲ, ಅಥವಾ ನಿಮ್ಮ KB ಬಿಲ್ ತುಂಬಿರೇ ಇಲ್ಲ, ನಿಮಗೆ ಏನೇನು ಅದು ತೊಂದರೆ ಅವನ್ನೆಲ್ಲ ಈಗ ಮಾಡಿ ಇಟ್ಕರಿ. ನಾಳೆ ಹೊಳೆ ಬಂದ ಮೇಲೆ ಸುಮ್ಮ ಕುಂದ್ರಬೇಡ್ರಿ, ಚಾಲೂ ಮಾಡ್ಬೇಕಾಗತ್ತೆ ಅಂತ ಹೇಳಿ. ಈಗಾಗಲೇ ಹೊಳೆ ಬಂದು 10 ದಿವಸ ಆಯ್ತು. ಸತತ ಎಷ್ಟು ಕ್ಯೂಸೆಕ್ ನೀರು ಹರಿದತ್ತೆ ಗೊತ್ತಿಲ್ಲ. ಇಲ್ಲಿ ಮಟನೂ ಚಾಲೂ ಮಾಡಿಲ್ಲ. ಮಾಡೋಕ್ಕೆ ಕಾರಣ ಸುಮ್ಮನೆ ಅದಕ್ಕೆ KBದು ಲೈನ್ ಫಾಲ್ಟು ಅದು ಇದು ಹೇಳ್ಕೊಂತ ಮುಂದೂಡಕತ್ಯಾರ. ಈಗ ಮಾಡ್ತೀವಿ ಅನ್ನೋ ಕತ್ತೆ ಇವತ್ತಿಗೆ 10 ದಿವಸ ಆಯ್ತು. ಅಂದ್ರೆ ಇದ್ರ ಅರ್ಥ ಏನು? ಲೂಟಿ ಹೊಡೆದ ಮೇಲೆ ಕೋಟಿ ಕದ ಹಾಕಿದ್ರು, ಕೋಟಿ ಬಾಗ್ಲ ಹಾಕಿದ್ರು ಅಂದಂಗೆ ಆಕೈತಿ. ನೀರೆಲ್ಲ ಹರಿದು ಹೋಗ್ಬಿಟ್ಟೈತಿ. ಎಲ್ಲಿ ಒಂದು ಹನಿ ನೀರು ಈಗ ಇನ್ನು 4 ದಿವಸ ಬಿದ್ದರೆ ಬಿಸಿಲು ಬೀಳಾಕತ್ತೈತಿ. ಆ ಹೊಳೆನೂ ಬತ್ತ ಚಾನ್ಸ್ ಐತಿ. ಇಂಥದ್ರೊಳಗೆ ಅವ್ರು ಚಾಲೂ ಮಾಡಿದ್ರು ನಮಗೇನು ಉಪಯೋಗ ಬರೋಲ್ಲ. ಮತ್ತು ಕೆಲಸಕ್ಕೆ ಬರೋದ 500-600 ಕೋಟಿ ಖರ್ಚು ಮಾಡಿ ರೈತರಿಗೆ ಅನುಕೂಲ ಮಾಡೋಕ್ಕೆ ಎಲ್ಲ ಕೆರೆ ತುಂಬಿಸ್ಬೇಕು ಅಂತ ಹೇಳಿ ನೀವು ಮಾಡಿ ಅದನ್ನು ಖಾಲಿ ಇಟ್ಕೊಂಡು ಕುಂದಿರ್ತೀರಿ, ಈಗ ರಿಪೇರಿ ಮಾಡ್ತೀರಿ ಅಂದ್ರೆ ಇದರ ಅರ್ಥ ಏನು? ನಾವು ನಿನ್ನೆ ಅಧಿಕಾರಿಗಳಿಗೆ ಸೀದಾ ಹೇಳೀವಿ, ನಮಗೆ ಅಂಥ ನಿಮ್ಮ ವ್ಯವಸ್ಥೆ ಇತ್ತಂದ್ರೆ ಆ ಮೋಟ್ರನೂ ಬೇಡ, ಏನೂ ಬೇಡ, ಸುಟ್ಟು ಹೋಗೋದು ಬಂದುಬಿಡ್ತಾವೆ. ನಾವೇ ಬಂದು ನಮಗೆ ಅದು ಉಪಯೋಗ ಇಲ್ಲ ತಗೊಂಡು ನಾವೇ ಮಾಡೋದು. ಅಲ್ರಿ ಲೂಟಿ ಆದಮೇಲೆ ಬಾಗಿಲ ಹಾಕಿದ್ರೆ ಏನು ಮಾಡ್ಬೇಕು? ಎಲ್ಲ ಹೋಗೇ ಬಿಟ್ಟೈತಿ. ಹಂಗೆ ನೀರೆಲ್ಲ ಹೋದ್ಮೇಲೆ ನೀವು ಕದ ಹಾಕ್ಬೇಡ್ರಿ ಅಂತ ಅವ್ರಿಗೆ ತಾಕೀತು ಮಾಡೇವಿ ಇವತ್ತು. ಮತ್ತು ಇದಕ್ಕೆ ನಮ್ಮ ಜನಪ್ರತಿನಿಧಿಗಳದಾರಲ್ಲ, ಇವ್ರದ್ದು ಯಾರ್ದು ಏನೂ ಸಂಬಂಧನೇ ಇಲ್ಲ ಅನ್ನೋರಂಗೆ ಅದಾರ ಅಂತ ನಾ ಅರ್ಥ ಮಾಡ್ಕೊತಾನೆ. ಯಾಕಂದ್ರೆ ಅವರು ಕುರ್ಚಕ್ಕೆ ಹೊಡೆದಾಡಕತ್ಯಾರ, ಮಂತ್ರಿ ಆಗ ಕೊಂಟಾರ ಹೋಸರು. ಹೋಗಲಿ, ಅವರು ಆಗಲಿ ಅಂತ ನಮ್ಮದು ಆಸೆ ಐತಿ. ಆದ್ರೆ ಜನರು ಕೆಲಸ ಮಾಡಬೇಕು, ಇದು ಅವಶ್ಯಕತೆ ಐತಿ ಅಂತ ಅನ್ನೋದು ಅರಿವಿಲ್ಲಂಗೆ ಅವರು ಊರು ಬೆಂಗಳೂರು ಅಡ್ಡಾಡಿ ಬೆಳಗಾವಿ ಅಡ್ಡಾಡಕ್ಕೆ ಹೊಂಟಾರ. ಅದಕ್ಕೆ ನಾ ಈ ಮೂಲಕ ಎಚ್ಚರಿಸ್ತೀನಿ, ಜನಪ್ರತಿನಿಧಿಗಳು ಇದಕ್ಕೇನಾರ ಲಕ್ಷ್ಯ ವಹಿಸಲಿಲ್ಲ ಅಂದ್ರೆ ನಾಳೆ ಅವ್ರ ಮನೆ ಮುಂದೆ, ಅವ್ರ ಕಚೇರಿ ಮುಂದೆ ನಮ್ಮ ಹೋರಾಟ ಪ್ರಾರಂಭ ಆಕತಿ. ಇವತ್ತು ಅದು ಎಲ್ಲೇನೈತಲ್ಲ ಅಲ್ಲಿ ಮಟ್ಟ ನಾವು ಹೋಗಿ ಖುದ್ದು ನೋಡೇ ಬರ್ತವೆ. ಇಲ್ಲಿಂದ ನಂತರ ಅಲ್ಲಿಗೆ ಹೋಗ್ತೀವಿ. ಸರಿ ಚಲವಾದ್ರೆ ಸರಿ, ಇಲ್ಲಕ್ಕೆ ಅಷ್ಟು ಸೇರಿ ಅಲ್ಲೇ ಬೆಂಕಿ ಹೆಚ್ಚೆ ಬಂದ್ಬಿಡ್ತಾವೆ. ಬೇಡ ಅಂತೇಳಿ ಇದು ನಮ್ಮ ಒಟ್ಟಾರೆ ವಿಚಾರ. ಹವಾಮಾನ ಇಲಾಖೆ ಮತ್ತು ಸರ್ಕಾರಗಳು ಬರಗಾಲ ಅಂಥೇಳಿ ಘೋಷಣೆ ಮಾಡುವ ಒಂದು ವ್ಯವಸ್ಥೆ ರೈತರಿಗೆ ನಿರ್ಮಾಣ ಆಗೈತಿ ಅಂತ ಪರಿಸ್ಥಿತಿ ನಿರ್ಮಾಣ ಆಗೈತಿ. ಪ್ರಕೃತಿಯಲ್ಲಿ ಯಾವುದೇ ರೀತಿ ಮಳೆ ಬಾರದೇ ಇರೋಂಥ ವ್ಯವಸ್ಥೆ ಐತಿ ಅನ್ನೋದನ್ನು ತಿಳಿಸ್ದಾಗಿನೂ ಕೂಡ ನಾವು ಹಲವಾರು ಬಾರಿ ಅಧಿಕಾರಿಗಳನ್ನು ಭೇಟಿ ಮಾಡಿ ಈ ಬಾಳಂಬೀಡ ಏತ ನೀರಾವರಿಗೆ ಪೂರಕವಾದಂಥ ಏನು ಅವ್ಯವಸ್ಥೆ ಇದ್ದಿದ್ದನ್ನು ಸರಿ ಮಾಡ್ಕೊಂಡು ತಿಳಿಸ್ದಾಗಿನೂ ಇವತ್ತಿನವರೆಗೂ ನೀರು ಹಂಗೆ ಹರಿದು ಹೋದ್ರೂ ಯಾವುದೇ ರೀತಿ ನೀರನ್ನು ಬಿಡದಂಥ ಪರಿಸ್ಥಿತಿ, ಲೈನ್ ಫಾಲ್ಟ್ ಐತಿ, ಪೈಪ್ಲೈನ್ ರಿಪೇರಿ ಐತಿ ಅಂತೇಳಿ ಇಲ್ಲಿವರೆಗೂ ಪ್ರಾರಂಭ ಮಾಡಿಲ್ಲ. ಅದಕ್ಕೆ ನಾವು 3ನೇ ತಾರೀಕಿಗೂ ಕೂಡ ಅಲ್ಲಿ ಬಾಳಂಬೀಡ ಏತ ನೀರಾವರಿ ಹೋಗಿ ಪ್ರತ್ಯಕ್ಷ ನೋಡಿ ಅವರಿಗೆ ಚಾಲೂ ಮಾಡಿರಿ ಅಂತ ಅನ್ನೋಂಥದ್ದು ತಿಳಿಸಿ ಬಂದಿದ್ವಿ. ಆದರೂ ಕೂಡ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈ ಸಾರಿ ನಮ್ಮ ಹಾನಗಲ್ ತಾಲೂಕಿನ ಕೃಷಿಕರಿಗೆ ಯಾವುದೇ ರೀತಿ ಕೆರೆ ನೀರು ತುಂಬಿಸುವ ಒಂದು ವ್ಯವಸ್ಥೆ ಆಗಲಿಕ್ಕಿಲ್ಲ ಅನ್ನೋಂಥದ್ದನ್ನು ಕಂಡು ಇವತ್ತು ನಾವು ಉಗ್ರವಾದಂಥ ಹೋರಾಟ ಕೈಗೊಳ್ತಾ ಇದ್ದೀವಿ. ಇವತ್ತಿನ ದಿವಸ
ನಾವು ಈಗ ಸದ್ಯದರಲ್ಲಿ ಪ್ರಾರಂಭ ಮಾಡ್ತೇವೆ ಅಂತ ಅನ್ನೋಂಥದ್ದನ್ನು ದೂರವಾಣಿಯಲ್ಲಿ ಅಧಿಕಾರಿಗಳು ತಿಳಿಸ್ತಾ ಇದ್ದಾರೆ. ಇದನ್ನು ನಾವು ಖಂಡಿಸಿ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಇಲ್ಲ, ರಿವರಲ್ಲಿ ನೀರಿದೆ, ಬರ್ತಾ ಇದೆ, ನಮ್ಮ ಇಂಟೇಕ್ ಫ್ಲೋ ಬರ್ತಾ ಇದೆ. 2 ದಿವಸ ನೀರು ಎತ್ತಿ ಉಳಿ ಮಾಡ್ತಿದ್ದೀರಿ ಈಗ? ಇದು 90 ಡೇಸ್ ಇದೆ. 90 ಡೇಸ್ ಅಲ್ಲಿವರೆಗೂ ನೀರು ಇರುತ್ತಾ ಬಹುತೇಕ? ಲಾಸ್ಟ್ ಟೈಮ್ ಮಳೆ ಬಂದೆಲ್ಲ ಬರುತ್ತೆ. ಲಾಸ್ಟ್ ಟೈಮ್ 120 ಡೇಸ್ ಮಾಡಿದ್ವಿ ನಾವು ಓದಿದ್ದೀವಿ. ಈಗ ಎಷ್ಟು ದಿವಸ ನೀರು ಹರಿದು ಹೋಗಿಬಿಡ್ತು? ಈಗ ಅದು 45 ಡೇಸ್ ಆಗಿದೆ. ಕಳೆದ 8 ದಿವಸದಿಂದ ಹೆಚ್ಚು, 8 ದಿವಸಕ್ಕಿಂತ ಹೆಚ್ಚು ನೀರು ಹರಿತಾ ಇದೆ ಅಂತ ನೀರು ಹರಿತಾ ಇತ್ತು ರಿವರ್, ನಮ್ಮ ಇಂಟೇಕಿಗೆ ಬಂದಿರಲಿಲ್ಲ. ಈಗ ಇಂಟೇಕ್ ಲೆವೆಲಿಗೆ ಬಂದಿದೆ. 45 ಡೇಸ್ ಆಗಿದೆ. ಅದೇನೇ ನಾವು ಇದರ ಸರ್ಕಾರದ ಸವಲತ್ತುಗಳನ್ನ ನಮಗೆ ಬೇಕಾದದ್ದನ್ನು ಪಡೆಯತಕ್ಕಂಥ ವ್ಯವಸ್ಥೆ ಇದೆ. ಇಲ್ಲಿ ಯಾಕೆ ಅದನ್ನ ಈ ರೀತಿ ಆಗ್ತಾ ಇದೆ, ಏನು ಎದುರು ಸಲುವಾಗಿ ನಾವು ಕೂಡ ನಿಮ್ಮ ಸಂಪರ್ಕದಲ್ಲಿ ಸದಾ ಇದ್ವಿ. ಹಗಲು ರಾತ್ರಿ ಕೂಡ ಏನಾಯ್ತು ಅಂತೇಳಿ. ಇನ್ನೊಂದು ನಿಮ್ಮ ಅಧಿಕಾರಿಗಳು ಇಷ್ಟು ಮಳೆ ಹೋಗಿ 2 ದಿವಸ ಬಿಸಿಲು ಬಿದ್ದರೂ ನಾವು ಸೋಮವಾರ ಚಾಲು ಮಾಡ್ತೇವೆ, ಮಂಗಳವಾರ ಚಾಲು ಮಾಡ್ತೇವೆ ಅನ್ನೋಂಥದ್ದನ್ನು ಕೇಳ್ಪಟ್ಟಾಗ ನಾವು ಉಗ್ರವಾಗಿ ಹೋರಾಟನ ಕೈಗೊಳ್ಳುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಯಿತು. ಪರಮೇಶ್ ಅಂತೇಳಿ ನಿನ್ನೆ ಅವ್ರ ಜೋಡಿ ಮಾತಾಡಿದವಾಗ ನಿಮ್ಮ ಫೋನನ್ನು ಕೂಡ ನಿನ್ನೆ ಸ್ವಿಚ್ ಆಫ್ ಆಯ್ತು. ಅದಕ್ಕೆ ಅವ್ರನ್ನ ಸಂಪರ್ಕ ಮಾಡೋಂಥ ವ್ಯವಸ್ಥೆ ಆಯಿತು. ಅವ್ರಿಗೆ ಮಾತಾಡಿದ್ವಿ, ಯಾವುದೇ ಕಾರಣಕ್ಕೂ ಸೋಮವಾರದೊಳಗೆ ಪ್ರಾರಂಭ ಮಾಡೋದಾಗಲ್ಲ ಅಂತೇಳಿ. ನಮ್ಮೆಲ್ಲ ರೈತರು ನಿರಾಶೆಯಾಗಿ ಯಾವುದೇ ಕಾರಣಕ್ಕೂ ಸೋಮವಾರ ಮಟ್ಟ ಇದನ್ನು ರೈತ ಸಂಘಕ್ಕೆ, ಹಾವೇರಿ ಜಿಲ್ಲಾ ರೈತ ಸಂಘಕ್ಕೆ, ಹಾವೇರಿ ಜಿಲ್ಲಾ ರೈತ ಸಂಘಕ್ಕೆ, ಹಾನಗಲ್ ತಾಲೂಕು ರೈತ ಸಂಘಕ್ಕೆ, ಹಾನಗಲ್ ತಾಲೂಕು ರೈತ ಸಂಘಕ್ಕೆ ಏನೇ ಬರಲಿ, ಏನೇ ಬರಲಿ, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. 8 ಮಂದಿ ಕರ್ಕೊಂಡು ಅದೆಲ್ಲ ಮಾಡಬೇಡಪ್ಪ, ನಾವು 56 ಅವತ್ತ ನೀವು ಪ್ರಾಬ್ಲಮ್ 12 ಗಂಟೆಗೆ ನೋಡಿ. ಬಾಳಂಬಿಡ ಏತ ನೀರಾವರಿ ಚಾಲು ಮಾಡದ ಅಧಿಕಾರಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಏನೇ ಬರಲಿ, ಏನೇ ಬರಲಿ, ರೈತರ ಸಹಕಾರಕ್ಕೆ ಬರದ ಅಧಿಕಾರಿಗಳಿಗೆ. ಒಂದ್ಸಲ ಈಗ ಆಗಿದ್ದನ್ನ ಬರೀ ಅದನ್ನ ಹೇಳೋದು ಬೇಡ. ಇವತ್ತಿನ ಚಲೋ ಮಾಡಾಕ್ತಿಲ್ಲ, ಇದು ಆಗಿದೆ. ಅದು ಇನ್ನು ಮುಂದೆ ಮಾತ್ರ ಯಾವ